ಡಿ.ಕೆ. ಸುರೇಶ್ ಅವರ ಒಂದು ದೇಶ ವಿಭಜನೆ ಹೇಳಿಕೆಯನ್ನು ಮರೆಮಾಚಲಿಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಿಜೆಪಿ. ಇಲ್ಲ ಸರ್, ನಮ್ಮ ಡಿ.ಕೆ. ಸುರೇಶ್ ಸಾಹೇಬರು ಹಿರಿಯರಿದ್ದಾರೆ. ಅವರು ನೋಡಿ, ಅವರು ಹೇಳೋ ಫ್ಲೋ ಅಲ್ಲಿ ಆ ಹೇಳಿಕೆ ಏನಾಗಿದೆ, ಅನುದಾನ ಈ ಥರ ನೀವು ನಾರ್ತು ಮತ್ತು ಸೌತು ಈ ಥರ ನೀವು ಮೋಸ ಮಾಡಿದ್ರೆ ಅಂಥ ಪರಿಸ್ಥಿತಿ ಬರ್ಬೋದು ಅಂತ ಆ ದಾಟಿಯಲ್ಲಿ ಹೇಳಿದ್ದಾರೆ. ಬಟ್ ಅದು ಇಂಟರ್ಪ್ರಿಟೇಷನ್ ರಾಂಗ್ ಆಗಿದೆ. ಸಾಹೇಬರು ಖಂಡಿತವಾಗೂ ನಾನು ಚಿಕ್ಕವನು ಅಂಥ ವಿಚಾರದ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ಖಂಡಿತವಾಗೂ ಅಲ್ಲ ಸರ್. ಈಗ ಸಮಗ್ರತೆಯನ್ನು ಅಖಂಡತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇಲ್ಲ, ಖಂಡಿತ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಸುರೇಶ್ ಅವ್ರ ಹೇಳಿಕೆಯನ್ನು ಖಂಡಿಸ್ತಾರೆ. ಇಲ್ಲ ಸರ್, ಸಮರ್ಥನೀಯನಾ? ನಾನು ಹೇಳೋದೇನು ಅಂದರೆ, ಅಖಂಡತೆಯ ಬಗ್ಗೆ ಆವತ್ತು ನಾವು ಡಿ.ಕೆ. ಸಾಹೇಬ್ರು ಆವತ್ತೇ ರಿಯಾಕ್ಟ್ ಆದರು. ಅಖಂಡತೆ ಬಗ್ಗೆ ನಮಗೆಲ್ಲ ವಿಶ್ವಾಸ ಇದೆ. ಬಟ್ ಸಾಹೇಬ್ರು ಹೇಳಿದ್ದು ಸ್ಟೇಟ್ಮೆಂಟ್ ನೋಡಿ, ಅಂದರೆ ಅಂಥ ದಿನ ಉದ್ಭವ ಆಗ್ಬೋದು ಅಂತ ಹೇಳಿದ್ದಾರೆ, ಡಿವೈಡ್ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಅದು ಇಂಟರ್ಪ್ರಿಟೇಷನ್ಸ್ ರಾಂಗ್ ಆಗಿದೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಅದ್ರ ಬಗ್ಗೆ ಸಾಹೇಬ್ರೇ ಮಾತಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಡಿ.ಕೆ. ಸುರೇಶ್ ಅವರ ಒಂದು ದೇಶ ವಿಭಜನೆ ಹೇಳಿಕೆಯನ್ನು ಮರೆಮಾಚಲಿಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಿಜೆಪಿ. ಇಲ್ಲ ಸರ್, ನಮ್ಮ ಡಿ.ಕೆ. ಸುರೇಶ್ ಸಾಹೇಬರು ಹಿರಿಯರಿದ್ದಾರೆ. ಅವರು ನೋಡಿ, ಅವರು ಹೇಳೋ ಫ್ಲೋ ಅಲ್ಲಿ ಆ ಹೇಳಿಕೆ ಏನಾಗಿದೆ, ಅನುದಾನ ಈ ಥರ ನೀವು ನಾರ್ತು ಮತ್ತು ಸೌತು ಈ ಥರ ನೀವು ಮೋಸ ಮಾಡಿದ್ರೆ ಅಂಥ ಪರಿಸ್ಥಿತಿ ಬರ್ಬೋದು ಅಂತ ಆ ದಾಟಿಯಲ್ಲಿ ಹೇಳಿದ್ದಾರೆ. ಬಟ್ ಅದು ಇಂಟರ್ಪ್ರಿಟೇಷನ್ ರಾಂಗ್ ಆಗಿದೆ. ಸಾಹೇಬರು ಖಂಡಿತವಾಗೂ ನಾನು ಚಿಕ್ಕವನು ಅಂಥ ವಿಚಾರದ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ಖಂಡಿತವಾಗೂ ಅಲ್ಲ ಸರ್. ಈಗ ಸಮಗ್ರತೆಯನ್ನು ಅಖಂಡತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇಲ್ಲ, ಖಂಡಿತ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಸುರೇಶ್ ಅವ್ರ ಹೇಳಿಕೆಯನ್ನು ಖಂಡಿಸ್ತಾರೆ. ಇಲ್ಲ ಸರ್, ಸಮರ್ಥನೀಯನಾ? ನಾನು ಹೇಳೋದೇನು ಅಂದರೆ, ಅಖಂಡತೆಯ ಬಗ್ಗೆ ಆವತ್ತು ನಾವು ಡಿ.ಕೆ. ಸಾಹೇಬ್ರು ಆವತ್ತೇ ರಿಯಾಕ್ಟ್ ಆದರು. ಅಖಂಡತೆ ಬಗ್ಗೆ ನಮಗೆಲ್ಲ ವಿಶ್ವಾಸ ಇದೆ. ಬಟ್ ಸಾಹೇಬ್ರು ಹೇಳಿದ್ದು ಸ್ಟೇಟ್ಮೆಂಟ್ ನೋಡಿ, ಅಂದರೆ ಅಂಥ ದಿನ ಉದ್ಭವ ಆಗ್ಬೋದು ಅಂತ ಹೇಳಿದ್ದಾರೆ, ಡಿವೈಡ್ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಅದು ಇಂಟರ್ಪ್ರಿಟೇಷನ್ಸ್ ರಾಂಗ್ ಆಗಿದೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಅದ್ರ ಬಗ್ಗೆ ಸಾಹೇಬ್ರೇ ಮಾತಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್.